ನೀವು ಹೇಳಿ, ಈಗ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇದರಲ್ಲೆಲ್ಲ ಹಣ ಗಳಿಸಬಹುದು ಅನ್ನೋದು ನಮಗೆ ಗೊತ್ತಿದೆ, ಓಕೆನಾ? ಯಾಕಂದ್ರೆ ಅದರಲ್ಲಿ ಒಂದಿಷ್ಟು ಬರುತ್ತೆ, ಈ ರೀತಿ ನಾವು ನಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಬೇಕು, ಇನ್ನೊಂದು ಕೊಡಬೇಕು, ಇಷ್ಟು ಸಬ್ಸ್ಕ್ರೈಬರ್ ಆಗಿರ್ಬೇಕು, ಇಷ್ಟು ಫಾಲೋವರ್ಸ್ ಆಗಿರ್ಬೇಕು ಅಂತ ಗೊತ್ತಿದೆ. ಬಟ್ ಈ ಇನ್ಸ್ಟಾದಲ್ಲಿ ಹೇಗೆ ಫಾಲೋವರ್ಸ್ ಬರ್ತಾರೆ ಅಂಡ್ ಹೇಗೆ ಈ ಹಣ ಗಳಿಸಬಹುದು ಅಂತ? ಸೊ ಇನ್ಫ್ಲೂಯೆನ್ಸರ್, ಈ ರೀಲ್ ಸ್ಟಾರ್ ಎಲ್ಲರೂ ಲೈಕ್ ಅವ್ರು ಕೊಡೋ ಕಂಟೆಂಟ್ ಮೇಲೆ ಫಾಲೋವರ್ಸ್ ಆಗೋದು. ಅದು ನಾವು ಬ್ಯಾಡಾಗೂ ಯೂಸ್ ಮಾಡ್ಕೋಬೋದು, ಗುಡ್ಡಾಗೂ ಯೂಸ್ ಮಾಡ್ಕೋಬೋದು, ಅದು ನಮ್ಮ ಕೈಯಲ್ಲಿರುತ್ತೆ. ಸೊ ನಾವು ಒಂದನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ನಾವು ಆ ಪ್ಲೇಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು, ಇದಾದ್ಮೇಲೆ ಏನಾಗುತ್ತೆ ಅಂತ. ಸೊ ನಾವು ಏನೋ ಒಂದು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಲೀಗಲ್ಲ, ಅದಾದಮೇಲೆ ಏನು ತೊಂದರೆ ಆಗುತ್ತೆ ಅದೆಲ್ಲ ಥಿಂಕ್ ಮಾಡಿ ಪ್ರಮೋಟ್ ಮಾಡಿದ್ರೆ ಏನೂ ಆಗಲ್ಲ. ಸೊ ಇದರಲ್ಲಿ ಹೆಂಗೆ ದುಡ್ಡು ಮಾಡ್ಕೋಬೋದು ಅಂತಂದರೆ ಡಿಪೆಂಡ್ಸ್ ಆನ್ ಫಾಲೋವರ್ಸ್ ಮತ್ತು ರೀಲ್ಸ್ ಎಲ್ಲ ರೀಚ್ ಆಗುತ್ತಲ್ಲ, ಅದ್ರ ಬೇಸಿಸ್ ಮೇಲೆ ಕೆಲವರು ಕಾಂಟ್ಯಾಕ್ಟ್ ಮಾಡಿ ಇದು ಪ್ರಮೋಟ್ ಮಾಡಿ ಅದು ಪ್ರಮೋಟ್ ಮಾಡಿ ಅಂತ ಹೇಳ್ತಾರೆ. ಅದು ಡೈರೆಕ್ಟ್ ಆಗಿ ನಮ್ಮ ಅಕೌಂಟಿಗೆ ಬರೋ ಅಂತ ದುಡ್ಡು. ಲೀಗಲ್ ಆಗಿ ಮಾನಿಟೈಸ್ ಆಗೋದೆಲ್ಲ ಅದಕ್ಕೆಲ್ಲ ಡಿಫ್ರೆಂಟ್ ಪ್ರೊಸೀಜರ್ಸ್ ಇರುತ್ತೆ. ಅಂದ್ರೆ ಅದು ಇದೇ ರೀತಿ ಮಾನಿಟೈಸ್ ಆಗುತ್ತಾ? ಅಂದ್ರೆ ಮಾನಿಟೈಸ್ ಆಗಿ ಅಂದ್ರೆ ಇಷ್ಟು ಸಬ್ಸ್ಕ್ರೈಬರ್, ಇಷ್ಟು ವ್ಯೂಸ್ ಆದ್ರೆ ಇಷ್ಟು ದುಡ್ಡು ಅಂತ ಇನ್ಸ್ಟಾಗ್ರಾಮ್ ಇಂದ ಕೊಡ್ತಾರೆ? ಇಟ್ಸ್ ಅ ರೇರ್ ಕೇಸ್. ಮೇ ಬಿ ಸೆಲೆಬ್ರಿಟಿಗೆ ಬರ್ಬೋದು, ಬಟ್ ಈ ರೀಲ್ ಸ್ಟಾರ್ಸ್ ಇವ್ರಿಗೆಲ್ಲ ಇರುತ್ತಲ್ಲ, ಅದೆಲ್ಲ ಪರ್ಸನಲ್ ಆಗಿ ಬರೋ ಅಂತದ್ದು. ಪರ್ಸನಲ್ ಆಗಿ ಬರುತ್ತೆ. ಆದ್ರೆ ಮೇನ್ ಆಗಿ ಬರೋದು ಇದ್ರಲ್ಲಿ ಏನೋ ಈ ಯಾರು ಫಾಲೋವರ್ಸ್ ಈ ರೀತಿ ಬುಕ್ಕಿಗಳು ಇರ್ತಾರಲ್ಲ, ಈ ಬುಕ್ಕಿಗಳು ಏನ್ ಮಾಡ್ತಾರೆ ಈ ರೀತಿ. ನಾಟ್ ಜಸ್ಟ್ ದಿಸ್, ಬಟ್ ಇವಾಗ ಸೋಷಿಯಲ್ ಮೀಡಿಯಾ ಇಸ್ ಅ ಬಿಗ್ ಪ್ಲಾಟ್ಫಾರ್ಮ್ ಅಲ್ವಾ. ಇವಾಗ ಎವ್ರಿವನ್ ಆಲ್ ಅರೌಂಡ್ ದ ಗ್ಲೋಬ್ ಹ್ಯಾವ್ ಆಕ್ಸೆಸ್ ಟು ಸೋಷಿಯಲ್ ಮೀಡಿಯಾ. ಸೊ ಅಂಡ್ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಇಟ್ಸ್ ಅ ಬಿಗ್ business platform actually. ಮುಂಚೆ ಏನಿತ್ತು, it used to connect people from one country to different country or states, but ಇವಾಗ more than connecting people, it's also like a business platform. So ನೀವು actually ಕೇಳಿದಂಗೆ the number of subscribers that you have, number of views that your reel or your post runs, ಅದೆಲ್ಲಕ್ಕೂ monetization ಆಗುತ್ತೆ. ಸೊ ಅದನ್ನ ಇವರು ಅಡ್ವರ್ಸ್ ಆಗಿ ಯೂಸ್ ಮಾಡ್ಕೊಂತ